Good evening, students. Today we will discuss the chapter 1 of unit number 3, Learning Professional English. This essay is a relevant extract from various sources from the web. It is aimed to provide you an idea on the importance of learning English, especially if your career is dependent on it. The students are cautioned to study this essay only as a cue to further their language competency by rigorous academic study. The geographical spread of English is unique among the languages of the world. ವಿಶ್ವದಲ್ಲಿ ಎಲ್ಲ ಭಾಷೆಗಳಿಗಿಂತ ಇಂಗ್ಲಿಷ್ ಭಾಷೆ ಅದ್ವಿತೀಯವಾದಂಥ ರೀತಿಯಲ್ಲಿ ಹರಡಿದೆ. ಇಂಗ್ಲಿಷ್ ಈಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಲ್ಯಾಂಗ್ವೇಜ್ ಇನ್ ಹ್ಯೂಮನ್ ಹಿಸ್ಟ್ರಿ. ವಿಶ್ವದಲ್ಲೇ ಅತಿ ಬೇಗವಾಗಿ ಬೆಳೆಯುವ ಭಾಷೆ ಅದು ಇಂಗ್ಲಿಷ್. ಅಬೌಟ್ 1.75 ಬಿಲಿಯನ್ ಪೀಪಲ್ ಅರೌಂಡ್ ದ ವರ್ಲ್ಡ್ ಸ್ಪೀಕ್ ಇಂಗ್ಲಿಷ್. ಜಗತ್ತಾದ್ಯಂತ 1.75 ಬಿಲಿಯನ್ತರ ಜನರು ಇಂಗ್ಲಿಷನ್ನು ಮಾತಾಡ್ತಾರೆ. That is, almost 25% of the world population uses this language. ಇದರ ಅರ್ಥ ವಿಶ್ವದಲ್ಲಿ 25% ಜನಸಂಖ್ಯೆ ಇಂಗ್ಲಿಷ್ ಭಾಷೆಯನ್ನು ಉಪಯೋಗಿಸುತ್ತಾರೆ. English is not used in everyday situations. It is also used in businesses and professional settings all over the world. ಇಂಗ್ಲಿಷ್ ಭಾಷೆಯನ್ನು ಕೇವಲ ಮನೆಯಲ್ಲಿ ಮಾತ್ರ ಮಾತಾಡುವುದಿಲ್ಲ. ಇಂಗ್ಲಿಷ್ ಭಾಷೆಯನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದ ಕ್ಷೇತ್ರದಲ್ಲಿ ಜಗತ್ತಾದ್ಯಂತ ಉಪಯೋಗಿಸುತ್ತಾರೆ. ಲರ್ನಿಂಗ್ ಇಂಗ್ಲಿಷ್ ಈಸ್ ನಾಟ್ ಜಸ್ಟ್ ಅ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ ಟು ಡೂ, ಬಟ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಕರಿಯರ್ ಮೂವ್. ನಮ್ಮ ಜೀವನದಲ್ಲಿ ನಾವು ಉದ್ಯೋಗ ಪಡೆದುಕೊಳ್ಳಬೇಕಾದ್ರೆ ಇಂಗ್ಲಿಷ್ ಭಾಷೆಯನ್ನು ಖುಷಿಯಾಗಿ ಆಸಕ್ತಿಯಿಂದ ಕಲಿಯಬೇಕು. ಇಫ್ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ವಿತ್ ದಿ ಪರ್ಪಸ್ ಆಫ್ ಅಡ್ವಾನ್ಸಿಂಗ್ ಯುವರ್ ಕರಿಯರ್, ಯು ಆರ್ ಪ್ರೊಬೇಬ್ಲಿ ಟೇಕಿಂಗ್ ಪ್ರೊಫೆಷನಲ್ ಇಂಗ್ಲಿಷ್ ಕೋರ್ಸಸ್, ಕ್ಲಾಸಸ್ ಆರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಇಂಗ್ಲಿಷನ್ನೇ ಉಪಯೋಗಿಸಿಕೊಂಡು ಉದ್ಯೋಗವನ್ನು ಸಂಪಾದಿಸಬೇಕಂದ್ರೆ ನೀವು ಪ್ರೊಫೆಷನಲ್ ಇಂಗ್ಲಿಷ್ ಕ್ಲಾಸಸ್ಸನ್ನು ಕಲಿಯಬೇಕು. ಇಲ್ಲ ಅಂದರೆ ಇಂಗ್ಲಿಷ್ ಟ್ರೈನಿಂಗ್ ಕ್ಲಾಸಸ್ಸನ್ನು ಕೂಡ ಅಟೆಂಡ್ ಮಾಡ್ತಾ ಇರ್ಬೋದು. ಗೆಟಿಂಗ್ ಪ್ರೊಫೆಷನಲ್ ಹೆಲ್ಪ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ಸ್ ಇಂಪ್ರೂವಿಂಗ್ ಯುವರ್ ಇಂಗ್ಲಿಷ್ ಆ್ಯಂಡ್ ಲರ್ನಿಂಗ್ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಟು ದ ವರ್ಕ್ ಸೆಟ್ಟಿಂಗ್. ನಾವು ಉದ್ಯೋಗದಲ್ಲಿ ಬೆಳವಣಿಗೆ ಆಗಬೇಕು, ಉದ್ಯೋಗವನ್ನು ಪಡೆದುಕೊಳ್ಳಬೇಕಂದ್ರೆ ಪರಿಣಿತರ ಸಹಾಯವನ್ನು ಪಡೆದುಕೊಳ್ಳುವುದು ಉತ್ತಮವಾಗಿದೆ. ಬಟ್ ಆರ್ ದೇರ್ ದೀಸ್ ಕೋರ್ಸಸ್ ಇನಫ್? ಕೇವಲ ಈ ಪರಿಣಿತರ ಸಹಾಯವನ್ನು ಪಡೆದುಕೊಂಡರೆ ಸಾಕ? ಟು ಲರ್ನ್ ಇಂಗ್ಲಿಷ್ ಈವನ್ ಫಾಸ್ಟರ್ ಆ್ಯಂಡ್ ಮೋರ್ ಎಫೆಕ್ಟಿವ್ಲಿ, ಯು ಶುಡ್ ಬಿ ಪ್ರಾಕ್ಟೀಸಿಂಗ್ ಯುವರ್ ಇಂಗ್ಲಿಷ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಸೆಟ್ಟಿಂಗ್ಸ್. ಇಂಗ್ಲಿಷ್ ಭಾಷೆಯನ್ನು ಪರಿಣಾಮಕಾರಿಯಾಗಿ ವೇಗವಾಗಿ ಮಾತಾಡುವುದಕ್ಕಾಗಿ ಶಾಲೆಯ ಕೋಣೆಯಿಂದ ಹೊರಗಡೆ ಒಂದು ವಾತಾವರಣದಲ್ಲಿ ನೀವು ಇದನ್ನು ಅಭ್ಯಾಸ ಮಾಡಬೇಕು. There are number of things you can do in your daily life to make professional English a part of your routine. ಇನ್ನು ಹಲವಾರು ವಿಷಯಗಳು ನಿಮ್ಮ ಜೀವನದಲ್ಲಿ ನೀವು ಕೆಲವಾರು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಪ್ರೊಫೆಷನಲ್ ಇಂಗ್ಲಿಷನ್ನು ನಿಮ್ಮ ಜೀವನದ ಭಾಗವಾಗಿ ಮಾಡಿಕೊಳ್ಳುತ್ತೀರಿ. The more you practice, the better you will get, and the more opportunities you will have. ನೀವು ಎಷ್ಟು ಅಭ್ಯಾಸ ಮಾಡ್ತೀರಾ ಇಂಗ್ಲಿಷ್ ಮಾತಾಡುವುದನ್ನು, ಅಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ. ರೀಸನ್ಸ್ ಫಾರ್ ಲರ್ನಿಂಗ್ ಪ್ರೊಫೆಷನಲ್ ಇಂಗ್ಲಿಷ್. ಪ್ರೊಫೆಷನಲ್ ಇಂಗ್ಲಿಷ್ ಕಲಿಯಲಿಕ್ಕೆ ಕಾರಣಗಳು. ಮೊದಲನೆಯ ಕಾರಣ, ಯು ವಿಲ್ ಹ್ಯಾವ್ ಮೋರ್ ಜಾಬ್ ಅಪರ್ಚುನಿಟೀಸ್. ಹೆಚ್ಚಿನ ಉದ್ಯೋಗಾವಕಾಶಗಳು ನಿಮಗೆ ಕಲ್ಪಿಸುತ್ತವೆ. Many large businesses now require that you speak English
especially if they deal with any international customers or partners. ಅನೇಕ ಉದ್ಯೋಗಗಳು ಇಂಗ್ಲಿಷ್ ಮಾತನಾಡುವವರು ಬೇಡಿಕೆಯವರಿಗೆ ಇದೆ. ಯಾಕೆ ಅಂದರೆ ಅಂತಾರಾಷ್ಟ್ರೀಯ ಗಿರಾಕಿಗಳೊಂದಿಗೆ ಅಥವಾ ಅವರ ಸಹೋದ್ಯೋಗಿಗಳೊಂದಿಗೆ ಮಾತಾಡಲಿಕ್ಕೆ, ವಹಿವಾಟು ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. Knowing English will open doors for you to better careers and make you stand out as an applicant. ಉತ್ತಮವಾದ ಇಂಗ್ಲಿಷನ್ನು ನೀವು ಕಲಿಯುವಾಗ ಅನೇಕ ಉದ್ಯೋಗಾವಕಾಶಗಳು ನಿಮಗೆ ಕಲ್ಪಿಸಿಕೊಡಲಾಗುತ್ತೆ, ಅನೇಕ ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. Second point, why we have to learn English. You will be able to communicate better. ನೀವು ಉತ್ತಮವಾದ ರೀತಿಯಲ್ಲಿ ಸಂವಹನೆಯನ್ನು ಕಲಿಯುತ್ತೀರಿ. No matter where you are in the world, since so many people know at least a little bit of English, you can use the language to communicate. ಜಗತ್ತಿನ ಯಾವುದೇ ಭಾಗಕ್ಕೆ ನೀವು ಹೋಗುವುದಾದರೆ ಅಲ್ಲಿಯ ಜನಕ್ಕೆ ಅಲ್ಪ ಸ್ವಲ್ಪ ಆದರೂ ಇಂಗ್ಲಿಷ್ ಬರುತ್ತೆ. ಹೀಗಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಕೆ ಮಾಡಿ ನೀವು ಯಾರಾದರೂ ಯಾವ ದೇಶದಲ್ಲಾದರೂ ಮಾತಾಡಲಿಕ್ಕೆ, ಸಂವಹನೆಯನ್ನು ಮಾಡಲಿಕ್ಕೆ ಸಹಾಯವಾಗ್ತದೆ. ಯು ವಿಲ್ ಹ್ಯಾವ್ ಎನ್ ಈಸಿಯರ್ ಟೈಮ್ ಗೆಟಿಂಗ್ ಪ್ರಮೋಷನ್ಸ್. ಇಂಗ್ಲಿಷನ್ನು ಚೆನ್ನಾಗಿ ಕಲಿತವರಿಗೆ ಉತ್ತಮ ಉದ್ಯೋಗ ಬಡ್ತಿಗಳು ಸಿಗುತ್ತೆ. Even if you start at the bottom of a company where knowing English is important, you will have an easier time getting promoted if you know English. ನೀವು ನಿಮ್ಮ ಉದ್ಯೋಗ ಒಂದು ರಂಗದಲ್ಲಿ ಪ್ರಾರಂಭಿಕ ಹಂತದಲ್ಲಿರುವುದಾದರೂ ಇಂಗ್ಲಿಷ್ ನಿಮಗೆ ಚೆನ್ನಾಗಿ ಬಂದರೆ ಅತಿ ಬೇಗನೆ ನೀವು ಉದ್ಯೋಗ ಬಡ್ತಿಯನ್ನು ಪಡೆದುಕೊಳ್ತೀರಾ. ನೆಕ್ಸ್ಟ್ ಪಾಯಿಂಟ್, ಯು ವಿಲ್ ಹ್ಯಾವ್ ದ ಚಾನ್ಸ್ ಟು ವರ್ಕ್ ಅಬ್ರಾಡ್. ವಿದೇಶಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ. If you have been hoping to move someplace where people speak English, getting a job there will be important. Knowing English will give you an important advantage when you are applying for a job. ನೀವು ವಿದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬೇಕು ಅಂದರೆ ಒಂದು ವೇಳೆ ನಿಮ್ಮ ಅಪ್ಲಿಕೇಶನಲ್ಲಿ ಇಂಗ್ಲಿಷ್ ಬರುತ್ತೆ ಅಂತ ನೀವು ತುಂಬಿದರೆ ಬೇರೆಯವರಿಗಿಂತ ನಿಮಗೆ ಅವಕಾಶ ಜಾಸ್ತಿಯಾಗಿ ಕೊಡುತ್ತಾರೆ. ದ ಡಿಫರೆನ್ಸ್ ಬಿಟ್ವೀನ್ ಪ್ರೊಫೆಷನಲ್ ಆ್ಯಂಡ್ ಕ್ಯಾಶುವಲ್ ಇಂಗ್ಲಿಷ್. ಪ್ರೊಫೆಷನಲ್ ಇಂಗ್ಲಿಷ್ ಮತ್ತು ಕ್ಯಾಶುವಲ್ ಅಥವಾ ಸಾಮಾನ್ಯವಾಗಿ ಮಾತಾಡುವ ಭಾಷೆಯ ವ್ಯತ್ಯಾಸ ಏನಾಗಿದೆ? ಡೋಂಟ್ ವರಿ ಇಫ್ ಯು ಹ್ಯಾವ್ ಬಿನ್ ಲರ್ನಿಂಗ್ ರೆಗ್ಯುಲರ್ ಇಂಗ್ಲಿಷ್ ಆಲ್ ದ ಟೈಮ್. ಸಾಮಾನ್ಯವಾದಂಥ ಮನೆಯಲ್ಲಿ ಸ್ನೇಹಿತರೊಂದಿಗೆ ಮಾತಾಡುವ ಭಾಷೆಯನ್ನು ಕಲಿತರೆ ನೀವು ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಯು ನೀಡ್ ಟು ನೋ ದ ಬೇಸಿಕ್ಸ್ ಆಫ್ ರೀಡಿಂಗ್, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್ ಟು ಲರ್ನ್ ಬಿಸ್ನೆಸ್ ಇಂಗ್ಲಿಷ್ ವೆಲ್. ಪ್ರೊಫೆಷ್ನಲ್ ಇಂಗ್ಲಿಷ್ ಅಥವಾ ವ್ಯಾಪಾರದ ಇಂಗ್ಲೀಷನ್ನು ನೀವು ಕಲಿಬೇಕಂದ್ರೆ ನೀವು ಇಂಗ್ಲಿಷ್ ಉತ್ತಮವಾಗಿ ಓದೋದು, ಬರೆಯೋದು, ಮಾತನಾಡುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. The basics of English are the same whether you are talking about a movie you saw yesterday or an important meeting you have come up. ಇಂಗ್ಲಿಷ್ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಆಗಿದೆ. ನೀವು ಒಂದು ಸಿನಿಮಾ ನೋಡಿದ್ದೀರಾ ಅಥವಾ ನಿನ್ನೆ ಒಂದು ವ್ಯಾಪಾರದ ಮೀಟಿಂಗನ್ನು ಅಟೆಂಡ್ ಮಾಡಿದ್ದೀರಾ, ಅದನ್ನು ನೀವು ವಿವರಿಸುವುದೇ ಇಂಗ್ಲಿಷಲ್ಲಿ ಮಾತಾಡುವುದು ಆಗಿದೆ. The differences are found in the vocabulary and topics of conversation. ನೀವು ಯಾವುದೇ ವಿಷಯ ಟಾಪಿಕ್ ಮಾತಾಡುವಾಗ, ಒಂದು ವೇಳೆ ಸಿನಿಮಾ ಮಾತಾಡುವಾಗ ಪದ ಸಂಗ್ರಹ ಬೇರೆದು ಉಪಯೋಗ ಮಾಡ್ತೇವೆ, ವ್ಯಾಪಾರದ ಬಗ್ಗೆ ಮಾತಾಡುವಾಗ ಪದ ಸಂಗ್ರಹಗಳನ್ನು ಬೇರೆ ಯೂಸ್ ಮಾಡ್ತೇವೆ. ಪ್ರೊಫೆಷನಲ್ ಇಂಗ್ಲಿಷ್ ಫೋಕಸಸ್ ಆನ್ ಕಮ್ಯುನಿಕೇಟಿಂಗ್ ಕ್ಲಿಯರ್ಲಿ ಇನ್ ಅ ಬಿಸ್ನೆಸ್ ಸೆಟ್ಟಿಂಗ್ ವಿತ್ ಕೋವರ್ಕರ್ಸ್, ಕಸ್ಟಮರ್ಸ್, ಯುವರ್ ಬಾಸ್ ಆರ್ ಎನಿವನ್ ಎಲ್ಸ್ ರಿಲೇಟೆಡ್ ಟು ವರ್ಕ್. ಪ್ರೊಫೆಷನಲ್ ಇಂಗ್ಲಿಷ್ ಅಥವಾ ವ್ಯಾಪಾರದ ಭಾಷೆ ಇಂಗ್ಲೀಷನ್ನು ನೀವು ಮಾತಾಡುವುದು ಅಂದರೆ ನೀವು ಈ ವಿಷಯಗಳ ಮೇಲೆ ಕೇಂದ್ರೀಕರಿಸಬೇಕು. ನಿಮ್ಮೊಂದಿಗೆ ಕೆಲಸ ಮಾಡುವವರು, ನಿಮ್ಮ ಗಿರಾಕಿಗಳು, ನಿಮ್ಮ ಯಜಮಾನ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಅವರೊಂದಿಗೆ ಉತ್ತಮವಾಗಿ ಮಾತಾಡುವುದೇ ಇದು ಪ್ರೊಫೆಷನಲ್ ಇಂಗ್ಲೀಷ್ ಅರ್ಥವಾಗಿದೆ.
Knowing professional English really means knowing how to make phone calls, writing reports, engaging during meetings, and be a part of the everyday office routine. ಪ್ರೊಫೆಷ್ನಲ್ ಇಂಗ್ಲೀಷನ್ನು ಕಲಿಯೋದರ ಇನ್ನೊಂದು ಅರ್ಥ ಏನಾಗಿದೆ ಅಂದರೆ, ನೀವು ಇಂಗ್ಲೀಷಲ್ಲಿ ಉತ್ತಮವಾದ ಫೋನ್ ಕಾಲ್ಸನ್ನು ಮಾಡ್ತೀರಾ, ರಿಪೋರ್ಟ್ ರೈಟಿಂಗನ್ನು ಬರೆಯುತ್ತೀರಾ, ಮತ್ತು ಮೀಟಿಂಗ್ಸನ್ನು ಕೂಡ ಇಂಗ್ಲೀಷಲ್ಲಿ ನೀವು ನಡೆಸ್ತೀರಾ, ಮತ್ತು ಆಫೀಸಿನ ಪ್ರತಿನಿತ್ಯ ಕೆಲಸವನ್ನು ಕೂಡ ಸರಳವಾಗಿ ಇಂಗ್ಲೀಷಲ್ಲಿ ನೀವು ನಿಭಾಯಿಸ್ತೀರಿ. ಟಿಪ್ಸ್ ಟು ಲರ್ನ್ ಪ್ರೊಫೆಷ್ನಲ್ ಇಂಗ್ಲೀಷ್. ಈ ವ್ಯಾಪಾರದ ಇಂಗ್ಲೀಷ್ ಅಥವಾ ಪ್ರೊಫೆಷ್ನಲ್ ಇಂಗ್ಲೀಷನ್ನು ಕಲಿಯುವುದಕ್ಕೆ ಕೆಲವಾರು ಸುಳಿವುಗಳು. ಮೊದಲನೇ ಪಾಯಿಂಟ್, ಫೋಕಸ್ ಆನ್ ಯುವರ್ ಪ್ರೊಫೆಷನ್. ನೀವು ಯಾವ ಉದ್ಯೋಗ ಮಾಡ್ತಾ ಇದ್ದೀರಾ ಅದರ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಪ್ರೊಫೆಷ್ನಲ್ ಈಸ್ ಅ ಕ್ಯಾಚ್ ಕಾಲ್ ಕ್ಯಾಟಗರಿ. ಈ ಪ್ರೊಫೆಷ್ನಲ್ ಅಂತ ಹೇಳುವಾಗ ಒಂದು ಉದ್ಯೋಗಕ್ಕೆ, ಒಂದು ನಿರ್ದಿಷ್ಟವಾದ ಉದ್ಯೋಗ ಕ್ಷೇತ್ರಕ್ಕೆ ಅದು ಸೂಚಿಸ್ತದೆ. ದಟ್ ಮೀನ್ಸ್ ಇಟ್ ಈಸ್ ಅ ವೆರಿ ಜನರಲ್ ಟರ್ಮ್ ದಟ್ ಇನ್ಕ್ಲೂಡ್ಸ್ ಮೆನಿ ಡಿಫ್ರೆಂಟ್ ಪ್ರೊಫೆಷನ್ಸ್. ಈ ಉದ್ಯೋಗ ಅಂತ ಹೇಳುವುದಾದರೆ ಹಲವಾರು ಉದ್ಯೋಗಗಳು ಇದರಲ್ಲಿ ಸೇರಿರುತ್ತೆ. English classes and courses usually cover only the basic ideas, topics and vocabulary that you will need to know in any business setting. ಪ್ರೊಫೆಷ್ನಲ್ ಇಂಗ್ಲೀಷ್ ಕ್ಲಾಸಲ್ಲಿ ನಿಮ್ಗೇನು ಕಲಿಸ್ತಾರಂದರೆ, ಮೂಲಭೂತವಾದಂಥ ಆಲೋಚನೆ, ಒಂದು ವಿಷಯ ಕೊಡ್ತಾರೆ, ಆ ವಿಷಯಕ್ಕೆ ಎಂಥ ರೀತಿಯ ಪದ ಸಂಗ್ರಹವನ್ನು ಉಪಯೋಗಿಸಬೇಕು, ಅದು ಆ ಪದ ಸಂಗ್ರಹ ನಿಮ್ಮ ವ್ಯಾಪಾರದ ಒಂದು ಹೊಂದಾಣಿಕೆಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದನ್ನು ಅವರು ನಿಮಗೆ ಪ್ರೊಫೆಷ್ನಲ್ ಇಂಗ್ಲೀಷ್ ಕೋರ್ಸಸ್ಸಲ್ಲಿ ಕಲಿಸುತ್ತಾರೆ. ದೇ ಟ್ರೈ ಟು ಟೀಚ್ ಮೋರ್ ಜನರಲ್ ಲ್ಯಾಂಗ್ವೇಜ್ ದಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಸ್ಟೂಡೆಂಟ್ಸ್ ಟೇಕಿಂಗ್ ದ ಕ್ಲಾಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಉದ್ಯೋಗಕ್ಕೆ ಹೋಗುವುದಾದರೂ ಸಾಮಾನ್ಯವಾಗಿ ಯಾವ ಪದ ಸಂಗ್ರಹಗಳನ್ನು ಉಪಯೋಗಿಸಬೇಕು ಅದನ್ನೇ ಹೆಚ್ಚು ಒತ್ತು ಕೊಟ್ಟು ಕಲಿಸುತ್ತಾರೆ. However, there is no such thing as general office. You are definitely going to need some specialized vocabulary depending on where you work. ಆದರೆ ಒಂದು ವಿಷಯವನ್ನು ಗಮನಿಸಬೇಕು, ನೀವು ಯಾವ ಉದ್ಯೋಗದ ಸೆಟ್ಟಿಂಗ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಆ ಒಂದು ನಿರ್ದಿಷ್ಟವಾದಂಥ ಉದ್ಯೋಗದಲ್ಲಿ ಯಾವ ಪದ ಸಂಗ್ರಹಗಳನ್ನು, ಇಂಗ್ಲೀಷ್ ಪದ ಸಂಗ್ರಹಗಳನ್ನು ಉಪಯೋಗವಾಗುತ್ತೆ ಅದಕ್ಕೆ ನೀವು ಹೆಚ್ಚು ಒತ್ತು ಕೊಟ್ಟು ಕಲಿಯುವುದು ಉತ್ತಮ. ಟು ಮೇಕ್ ಶ್ಯೂರ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಯೂಸ್ ಯುವರ್ ಇಂಗ್ಲೀಷ್ ಸ್ಕಿಲ್ಸ್ ಇನ್ ದ ರಿಯಲ್ ವರ್ಲ್ಡ್, ಯೂಸ್ ಯುವರ್ ಟೈಮ್ ಔಟ್ಸೈಡ್ ಕ್ಲಾಸಸ್ ಟು ಲರ್ನ್ ಪ್ರೊಫೆಷ್ನಲ್ ಇಂಗ್ಲೀಷ್ ದಟ್ ಈಸ್ ರೆಲೆವೆಂಟ್ ಟು ಯುವರ್ ಇಂಡಸ್ಟ್ರಿ. ಹಾಗಾಗಿ ನೀವು ನಿಮ್ಮ ತರಗತಿಗಳು, ನಿಮ್ಮ ಕೋಚಿಂಗ್ ಆದ ನಂತರ ಪ್ರೊಫೆಷನಲ್ ಇಂಗ್ಲೀಷ್ ಕಲಿಯುವುದಕ್ಕಾಗಿ ನೀವು ಯಾವ ಕ್ಷೇತ್ರಕ್ಕೆ ಕೆಲಸಕ್ಕೆ ಹೋಗಬೇಕಂತ ಬಯಸ್ತಾ ಇದ್ದೀರಾ ಆ ಸಮಂಜಸವಾದ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಹೊರಗಡೆ ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡಿ, ಇಂಗ್ಲೀಷ್ ಪದಗಳನ್ನು ಉಪಯೋಗಿಸಿ ಮಾತಾಡಿ. ದಿ ವೊಕ್ಯಾಬ್ಯುಲರಿ ಯು ಲರ್ನ್, ದ ನ್ಯೂಸ್ ಯು ರೀಡ್ ಆ್ಯಂಡ್ ಎವ್ರಿ ಅದರ್ ಪಾರ್ಟ್ ಆಫ್ ಯುವರ್ ಲರ್ನಿಂಗ್ ಶುಡ್ ಹ್ಯಾವ್ ಯುವರ್ ಇಂಡಸ್ಟ್ರಿ ಇನ್ ಮೈಂಡ್. ನೀವು ನ್ಯೂಸ್ ನೋಡುವಾಗ, ಸಿನಿಮಾಗಳನ್ನು ನೋಡುವಾಗ, ಯಾವುದಾದ್ರೂ ಇಂಗ್ಲೀಷ್ ಚರ್ಚೆಗಳನ್ನು ನೋಡುವಾಗ ನಿಮ್ಮ ಯಾವ ಕ್ಷೇತ್ರಕ್ಕೆ ನೀವು ಹೋಗಬೇಕಂತ, ಯಾವ ಉದ್ಯೋಗಕ್ಕೆ ಹೋಗಬೇಕಂತ ಬಯಸ್ತಾ ಇದ್ರಿ ಅದು ನಿಮ್ಮ ಮನಸ್ಸಿನಲ್ಲಿರಬೇಕು. ದಿಸ್ ವಿಲ್ ಮೇಕ್ ಯುವರ್ ಇಂಗ್ಲೀಷ್ ಈವನ್ ಮೋರ್ ಆ್ಯಂಡ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ ಜಾಬ್ ಇನ್ ದಟ್ ಫೀಲ್ಡ್. ಇದು ನಿಮಗೆ ಮುಂದೆ ಹೋಗುವಂಥ ಉದ್ಯೋಗ ಕ್ಷೇತ್ರಕ್ಕೆ ಹೋಗಲಿಕ್ಕೆ ತಯಾರಿ ಮಾಡುತ್ತೆ. ಎರಡನೇ ಪಾಯಿಂಟ್, ಲಿಸನ್ ಟು ದ ರೇಡಿಯೋ. ವೇಟ್, ದ ರೇಡಿಯೋ ಸ್ಟಿಲ್ ಎಕ್ಸಿಸ್ಟ್. ರೇಡಿಯೋ ಇಂದು ಕೂಡ ಇದೆ. ಹೌದು, ಈವನ್ ಇನ್ ಅನ್ ಏಜ್ ಆಫ್ ಕಂಪ್ಯೂಟರ್ಸ್, ಸ್ಟ್ರೀಮಿಂಗ್ ಸರ್ವಿಸಸ್ ಆ್ಯಂಡ್ ಟಿವಿಸ್, ದ ರೇಡಿಯೋ ಇಸ್ ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಟು ಗೆಟ್ ಯುವರ್ ನ್ಯೂಸ್ ಆ್ಯಂಡ್ ಇನ್ಫಾರ್ಮೇಷನ್ ಆನ್ ದ ಗೋ. ಇಂಟರ್ನೆಟ್, ಆನ್ಲೈನ್ ಸ್ಟ್ರೀಮಿಂಗ್ ಕಾಲದಲ್ಲಿ ಜೀವಿಸುವುದಾದರೂ ಇಂದು ಕೂಡ ನಮ್ಮ ಸಾಮಾನ್ಯವಾದಂಥ ಮಾಹಿತಿ ಮತ್ತು ನ್ಯೂಸನ್ನು, ವಾರ್ತೆಯನ್ನು ಇಂದು ಕೂಡ ಜನರು ರೇಡಿಯೋಸ್ ಮುಖಾಂತರನೇ ಪಡೆದುಕೊಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ನ್ಯೂಸ್ ಆ್ಯಂಡ್ ಟಾಕ್ ಶೋಸ್ ಆನ್ ದ ರೇಡಿಯೋ which you can listen on the way to work or school or while you are doing
other things around, or you are driving to the home. ನೀವು ಬೇರೆ ಬೇರೆ ಕೆಲಸಗಳು ಮಾಡುವಾಗ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳಿಸಬಹುದು, ರೇಡಿಯೋ ಕಾರ್ಯಕ್ರಮಗಳನ್ನು ಆಲಿಸಬಹುದು. ನೀವು ಶಾಲೆಗೆ ಹೋಗುವಾಗ, ಕೆಲಸ ಮಾಡುವಾಗ ಮತ್ತು ಕಾರಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಬಸ್ಸಲ್ಲಿ ಹೋಗುವಾಗ ಹೆಡ್ಫೋನ್ಸನ್ನು ಅಥವಾ ಇಯರ್ಫೋನ್ಸನ್ನು ಯೂಸ್ ಮಾಡಿ ರೇಡಿಯೋವನ್ನು ಆಲಿಸಬಹುದು. ಲಿಸನಿಂಗ್ ಟು ನ್ಯೂಸ್ ಆರ್ ಇಂಡಸ್ಟ್ರಿ ಟಾಕ್ ಶೋಸ್ ಕ್ಯಾನ್ ಎಕ್ಸ್ಪೋಸ್ ಯು ಟು ಪ್ರೊಫೆಷನಲ್ ಇಂಗ್ಲಿಷ್ ಆಸ್ ವೆಲ್ ಆಸ್ to opinions and ideas about things that are happening in the business world. ಈ ರೇಡಿಯೋಸಲ್ಲಿ ಬಿಸ್ನೆಸ್ಗೆ, ಬೇರೆ ಬೇರೆ ಬಿಸ್ನೆಸ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮಗಳನ್ನು ಕೇಳುವಾಗ ನಿಮಗೆ ಹೆಚ್ಚಿನ ಜ್ಞಾನ ಬರುತ್ತೆ ಮತ್ತು ಪ್ರೊಫೆಷನಲ್ ಇಂಗ್ಲೀಷಲ್ಲಿ ಉಪಯೋಗಿಸುವ ಪದಗಳು ಕೂಡ ಅರ್ಥ ಮಾಡಿಕೊಳ್ತೀರಾ, ಕಲಿಯುತ್ತೀರಾ. The radio has also learned to work together with the internet to be heard anywhere you live. ಈ ಒಂದು ಇಂಟರ್ನೆಟ್ ಸಮಯದಲ್ಲಿ ರೇಡಿಯೋ ಇಂಟರ್ನೆಟ್ಟಲ್ಲಿ ಕೂಡ ಲಭ್ಯವಾಗಿದೆ. ನೀವು ಯೂಟ್ಯೂಬಲ್ಲಿ ಮತ್ತು ಗೂಗಲ್ ಕ್ರೋಮ್ಸಲ್ಲಿ, ಸರ್ಚ್ ಇಂಜಿನ್ಸಲ್ಲಿ ವಿಶ್ವದಲ್ಲಿರುವ ಯಾವುದೇ ದೇಶದ ರೇಡಿಯೋ ಕಾರ್ಯಕ್ರಮವನ್ನು ಲೈವ್ ಆಗಿ, ನೇರವಾಗಿ ಸ್ಟ್ರೀಮ್ ಮಾಡಬಹುದು, ಕೇಳಬಹುದು ನಿಮ್ಮ ಮೊಬೈಲ್ನಲ್ಲಿಯೇ. ಆಲ್ವೇಸ್ ಬಿ ಲಿಸನಿಂಗ್, ಎಂದಿಗೂ ಆಲಿಸುತ್ತಾ ಇರಿ. ಆ್ಯಂಡ್ ವೈಲ್ ವಿ ಆರ್ ಆನ್ ದ ಸಬ್ಜೆಕ್ಟ್ ಆಫ್ ಲಿಸನಿಂಗ್, ಆಲ್ವೇಸ್ ಹ್ಯಾವ್ ಯೋರ್ ಇಯರ್ಸ್ ಓಪನ್. ನಾವು ಆಲಿಸುವುದರ ಬಗ್ಗೆ ಮಾತಾಡುವಾಗ ಎಂದಿಗೂ ನಿಮ್ಮ ಕಿವಿಗಳನ್ನು ತೆರೆದು ಇಡಿ. ಇಫ್ ಯು ಆಲ್ರೆಡಿ ವರ್ಕ್ ಇನ್ ಅ ಪ್ಲೇಸ್ ವೇರ್ ಪೀಪಲ್ ಸ್ಪೀಕ್ ಇಂಗ್ಲಿಷ್, ಲಿಸನ್ ಟು ದ ಲ್ಯಾಂಗ್ವೇಜ್ ದೇ ಯೂಸ್. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಜನರು ಇಂಗ್ಲಿಷ್ ಮಾತಾಡುವಾಗ ಗಮನ ಕೊಟ್ಟು ಅವರ ಭಾಷೆಯನ್ನು ಆಲಿಸಿ. ಲಿಸನ್ ಡ್ಯೂರಿಂಗ್ ಮೀಟಿಂಗ್ಸ್ ಆರ್ ಇನ್ ಲಂಚ್ ಔಟಿಂಗ್ಸ್. ಮೀಟಿಂಗ್ಸ್ಗೆ ಅಟೆಂಡ್ ಆಗುವಾಗ, ಊಟಕ್ಕೆ ನೀವು ಕುಂತಾಗ ಆಲಿಸಿ ಮಾತಾಡುವ ಭಾಷೆಯನ್ನು, ಇಂಗ್ಲಿಷನ್ನು. ಜಸ್ಟ್ ಲಿಸನಿಂಗ್ ಟು ದ ಲ್ಯಾಂಗ್ವೇಜ್ ವಿಲ್ ಹೆಲ್ಪ್ ಯು ಬೆಟರ್ ಟು ಲರ್ನ್ ದ ಲ್ಯಾಂಗ್ವೇಜ್. ಕೇವಲ ನೀವು ಇಂಗ್ಲಿಷ್ ಭಾಷೆಯನ್ನು ಉತ್ತಮವಾದ ರೀತಿಯಲ್ಲಿ ಆಲಿಸಿದರೆ ಭಾಷೆಯನ್ನು ಉತ್ತಮ ರೀತಿಯಲ್ಲಿ ಕಲಿಯಬಲ್ಲಿರಾ. ಪೇ ಕ್ಲೋಸ್ ಅಟೆನ್ಷನ್ ಟು ದ ವರ್ಡ್ಸ್ ದೇ ಯೂಸ್, ವೆನ್ ದೇ ಯೂಸ್ ದೆಮ್, ಹೌ ದೇ ಯೂಸ್ ದೆಮ್. ಲಿಸನ್ ಟು ಆಕ್ಸೆಂಟ್ಸ್, ಲಿಸನ್ ಟು ಜೋಕ್ಸ್, ಸ್ಲ್ಯಾಂಗ್, idioms, phrases and anything else that you hear people saying. ನಿಕಟವಾದ ಗಮನ ಕೊಡಿ. ಯಾವ ಪದಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಯಾವ ಶೈಲಿಯಲ್ಲಿ, ಯಾವ ಸ್ಟೈಲಲ್ಲಿ ಮಾತಾಡ್ತಾ ಇದ್ದಾರೆ, ಜೋಕ್ಸ್ಗಳನ್ನು, ಆಡು ಭಾಷೆಯ ಮಾತುಗಳನ್ನು ಇಂಗ್ಲೀಷಲ್ಲಿ ಗಮನವಾಗಿ ಆಲಿಸಿದರೆ ಉತ್ತಮವಾಗಿ ನೀವು ಕಲಿಯಬಲ್ಲಿರಿ. ಡು ನಾಟ್ ಫೀಲ್ ಶೈ, ನಾಚಿಕೆ ಪಡೆದುಕೊಳ್ಳಬೇಡಿ. ಇಫ್ ಯು ಡು ನಾಟ್ ವರ್ಕ್ ಇನ್ ಎನ್ ಇಂಗ್ಲೀಷ್ ಸ್ಪೀಕಿಂಗ್ ಎನ್ವೈರನ್ಮೆಂಟ್, ವಿಸಿಟ್ ಒನ್. ನೀವು ಕೆಲಸ ಮಾಡುವಂಥ ವಾತಾವರಣದಲ್ಲಿ ಇಂಗ್ಲೀಷ್ ಮಾತಾಡೋರಿಲ್ಲ ಅಂದರೆ, ಯಾವ ಕೆಲಸಗಳಲ್ಲಿ ಇಂಗ್ಲೀಷ್ ಮಾತಾಡೋರಿದ್ದಾರೆ ಅಂಥ ಕಡೆಗಳಿಗೆ ಭೇಟಿ ಕೊಡಿ. ಫೈಂಡ್ ಅ ಪ್ಲೇಸ್ ವೆರ್ ಪೀಪಲ್ ಫ್ರಮ್ ಯುವರ್ ಪ್ರೊಫೆಷನ್ ಆಫ್ ಇಂಡಸ್ಟ್ರಿ ಗೋ ಆ್ಯಂಡ್ ಲಿಸನ್ ಟು ದೆಮ್ ಸ್ಪೀಕಿಂಗ್. ನೀವು ಕೆಲಸ ಮಾಡುವ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಜನರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅವರ ಮಾತಾಡುವುದನ್ನು ಕೇಳಿಸಿಕೊಳ್ಳಿ. ಇಫ್ ಇಟ್ ಈಸ್ ಅ ಪಬ್ಲಿಕ್ ಪ್ಲೇಸ್, ಯು ಕ್ಯಾನ್ ಈವನ್ ಇಂಟ್ರಡ್ಯೂಸ್ ಯೋರ್ ಸೆಲ್ಫ್, explain that you are learning business English and ask them if they would mind if you just sit and listen to them talk. You might make a connection that way too. Mix business English with regular English. Even if you are learning professional English, you might still be learning regular English as well. The two do not have to be separate. ನೀವು ಸಾಮಾನ್ಯವಾದ ಇಂಗ್ಲೀಷನ್ನು ಕಲಿತಾ ಇದ್ದೀರಿ ಅಥವಾ ಪ್ರೊಫೆಷನಲ್ ಇಂಗ್ಲೀಷ್ ಕಲಿತಾ ಇದ್ದೀರಿ, ಯಾವ ರೀತಿಯ ತಾಪತ್ರೆ ಇಲ್ಲ, ಎರಡೂ ಕೂಡ ಒಂದೇ ಆಗಿದೆ. ಎರಡನ್ನು ನೀವು ಬೇರ್ಪಡಿಸುವುದಕ್ಕೆ ಹೋಗಬೇಡಿ. ಯು ಕ್ಯಾನ್ ಈಸಿಲಿ ಲರ್ನ್ ಬೋತ್ ಲ್ಯಾಂಗ್ವೇಜಸ್ ಎಟ್ ದ ಸೇಮ್ ಟೈಮ್. ಎರಡೂ ಭಾಷೆಗಳನ್ನು ಒಂದೇ ಸಮಯ ನೀವು ಕಲಿಯಬಹುದು.
ಶಾಪಿಂಗ್ಗೆ ಸಂಬಂಧಪಟ್ಟಂಥ ಭಾಷೆ. ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಶಾಪಿಂಗ್, ಟ್ರೈ ಟು ಲರ್ನ್ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಶಾಪಿಂಗ್ ಇಂಡಸ್ಟ್ರಿ. ಶಾಪಿಂಗ್ಗೆ ಸಂಬಂಧಪಟ್ಟಂಥ ಭಾಷೆ, ಇಂಗ್ಲೀಷಲ್ಲಿ ಶಾಪಿಂಗ್ಗೆ ಸಂಬಂಧಪಟ್ಟಂಥ ಪದಗಳೇನಾಗಿದೆ ಆ ಪದಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ವಾಯ್ಸ್, ರಿಸಿಪ್ಟ್ಸ್, ಹೋಲ್ಸೇಲ್, ರಿಟೇಲ್ಸ್, ಕಸ್ಟಮರ್ಸ್, ಕ್ಲೈಂಟ್ಸ್, ಡೀಲರ್ಸ್, ಇಂಥ ಬಿಸ್ನೆಸ್ಗೆ ಶಾಪಿಂಗ್ಗೆ ಸಂಬಂಧಪಟ್ಟಂಥ ಪದಗಳಿರ್ತವೆ. ಈ ಪದ ಸಂಗ್ರಹಗಳನ್ನು ನೀವು ಕಲಿಯಬೇಕು. ಯೂಸ್ ಸೋಷಿಯಲ್ ಮೀಡಿಯಾ. Today social media, it is in the form of websites, web medias, YouTubes, Twitter, Hootsuite, Rhyme, etc. ಇಂದು ಸೋಷಿಯಲ್ ಮೀಡಿಯಾ ತುಂಬ ಪ್ರಖ್ಯಾತವಾದಂಥ ತಾಣವಾಗಿದೆ. ವೆಬ್ಸೈಟ್ಸ್, ಯೂಟ್ಯೂಬ್ಸ್, ವಾಟ್ಸಪ್ ಗ್ರೂಪ್ಸ್ ಮತ್ತು ಗೂಗಲ್ ಕ್ರೋಮ್ಸ್ ಆಗಿದೆ. ಇದರಿಂದ ಕೂಡ ನೀವು ಅನೇಕ ಸಾಮಾಜಿಕ ತಾಣಗಳಿಂದ ಇಂಗ್ಲಿಷ್ ಭಾಷೆಯನ್ನು, ಪ್ರೊಫೆಷನಲ್ ಭಾಷೆಯನ್ನು ಕಲಿಯಬಹುದು. ಗೋ ಫೇಸ್ ಟು ಫೇಸ್. ಟಾಕ್ ಟು ದ ಪೀಪಲ್ ಹೂ ವರ್ಕ್ ಇನ್ ದ ಬಿಸ್ನೆಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ವಿಸಿಟ್ ಮೀಟಿಂಗ್ಸ್, ಸ್ಪೆಷಲ್ ಪ್ರೋಗ್ರಾಮ್ಸ್ ಟು ದ ಪಬ್ಲಿಕ್ ಆ್ಯಂಡ್ ಜಸ್ಟ್ ಗೆಟ್ ಯುವರ್ ಸೆಲ್ಫ್ ಔಟ್ ದೇರ್. ಇಂಗ್ಲೀಷನ್ನು ಜನರೊಟ್ಟಿಗೆ ಮಾತಾಡಿ, ನಿಮ್ಮೊಟ್ಟಿಗೆ ಕೆಲಸ ಮಾಡೋರೊಟ್ಟಿಗೆ ಇಂಗ್ಲೀಷಲ್ಲಿ ಮಾತಾಡಿ, ನಿಮ್ಮ ಫ್ರೆಂಡ್ಸೊಂದಿಗೆ ಇಂಗ್ಲೀಷನ್ನು ಮಾತಾಡಿ, ಆಸಕ್ತಿಯನ್ನು ತೋರಿಸಿ ಇಂಗ್ಲೀಷ್ ಮಾತಾಡುವುದರಲ್ಲಿ. ಎಲ್ಲೆಲ್ಲಿ ಮೀಟಿಂಗ್ಸ್ ನಡೀತಾ ಇದೆ ಅಂಥ ಕಡೆಗೆ ಭೇಟಿ ಕೊಡಿ. ಇಫ್ ಯು ಆರ್ ನರ್ವಸ್ ಅಬೌಟ್ ಯುವರ್ ಲೆವೆಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಇಟ್ ಈಸ್ ಪ್ರಿವೆಂಟಿಂಗ್ ಯು ಫ್ರಮ್ ಲರ್ನಿಂಗ್ ಕನ್ವರ್ಸೇಷನ್, ಟೆಲ್ ದ ಪೀಪಲ್ ದಟ್ ಯು ಆರ್ ಸ್ಟಿಲ್ ಲರ್ನಿಂಗ್. ನೀವು ಜನರೊಟ್ಟಿಗೆ ಇಂಗ್ಲೀಷ್ ಮಾತಾಡಬೇಕಂದ್ರೆ ನಿಮಗೆ ಭಯ ಆಗುವುದಾದರೆ ಅವ್ರಿಗೆ ನೀವು ತಿಳಿಸಿ, ನೀವು ಇಂಗ್ಲೀಷನ್ನು ಪ್ರಾರಂಭ ಹಂತದಲ್ಲಿ ಕಲಿಯುತ್ತಾ ಇದ್ದೀರಿ. ಅವರು ನಿಮಗೆ ನಿಧಾನವಾಗಿ ಮಾತಾಡ್ತಾರೆ, ಅವರು ಸಂತೋಷದಿಂದ ನಿಮಗೆ ಇಂಗ್ಲೀಷನ್ನು ಕಲಿಸಲಿಕ್ಕೆ ಮುಂದಾಗ್ತಾರೆ. ಸೊ ಇನ್ ದಿಸ್ ವೇ ಪ್ರೊಫೆಷನಲ್ ಇಂಗ್ಲೀಷ್ ಕುಡ್ ಬಿ ಲರ್ನ್ಡ್ ಬೈ ದ ಸ್ಟೂಡೆಂಟ್ಸ್. ಈ ರೀತಿ ವಿದ್ಯಾರ್ಥಿಗಳು ಪ್ರೊಫೆಷನಲ್ ಇಂಗ್ಲೀಷನ್ನು ನೀವು ಕಲಿಯಲು ಸಾಧ್ಯವಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.